ಸರ್ ನಡೋದು ಬಿಜಿ ರೀ ಇಲ್ಲಿಂದ ಕಿಲಿಸ್ ತೆಗಿದ್ರಿ. ಚಲೋ ಇದ್ರಾಗ ಇನ್ಕಮ್ ಐತಿ. ಮತ್ತು ನಮ್ಮ ತಾಲೂಕ್ದಾಗೆ ನಾ ಉತ್ತಮವಾದ ಬೆಳೆ ಇದ್ರಾಗ ತೆಗ್ದೀನಿ. ಭಾಳ ಬೆಳೆ ತೆಗ್ದೀನಿ, 100ಕ್ಕೆ 100 ಮ್ಯಾಗ್ ತೆಗ್ದೀನಿ. ಮತ್ತು ಈ ಸಲ 350 ಮೊಟ್ಟೆ ತಂದಿದ್ದೆ. 350 ಮೊಟ್ಟೆದಾಗ 3 ಕ್ವಿಂಟಲ್ 92 kg ಮಾಲ್ ನಿಕಾ ಬೆಳೆದೀನಿ. ಪ್ಲಸ್ ಉಚ್ಚಿಗೂಡು ಡಬಲ್ ಗೂಡು ಬ್ಯಾರೆ ಆಗೈತಿ. ಹೀಗಾಗಿ 2,94,000 ರೂಪಾಯಿ ನಿಕಾ ನಮಗೆ ಪಟ್ಟಿ ಬಂದೈತಿ. ಹೀಗಾಗಿ ಈ ಸಲ ಏನೇ ಎಕ್ದಮ್ ಚಲೋ ಆಗೈತಿ, ರೇಟ್ನು ಚಲೋ ಐತಿ. ನಮಗೆಲ್ಲ ಏನೈತಿ ನಮ್ಮ ಗೋಲ್ಗೂಡು ಸಾಹೇಬರು ಭಾಳ ಹೆಲ್ಪ್ ಮಾಡಿದ್ರು. ಸುಮಾರು 3 ಎಕರೆ ಪ್ರದೇಶದಲ್ಲಿ ಅವರು ವಿಸ್ತರಣೆ ಮಾಡಿಕೊಂಡು ಸುಮಾರು 70 x 20 ಉದ್ದಾಳತೆ ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾವು ಸಹಾಯಧನವನ್ನು ಮನೆಗೆ ಕೊಟ್ಟಿದ್ದೀವಿ. ಅವರು ಸುಮಾರು 3 ಎಕರೆ ಪ್ರದೇಶದಲ್ಲಿ ಸುಮಾರು 400ರಿಂದ 500 ಮೊಟ್ಟೆ ಚಾಕಿ ಮಾಡುವಂಥ ಮನೆ ಅವರು ವ್ಯವಸ್ಥೆಯನ್ನು ಮಾಡ್ಕೊಂಡು ಸುಮಾರು ಒಂದು 400 kg ಅಷ್ಟು ಒಂದು ಬೆಳೆಗೆ ಅವರು ಚಾಕಿಯನ್ನು ಮಾಡಿ ಅದರಲ್ಲಿ ಗೂಡನ್ನ ಉತ್ಪಾದನೆ ಮಾಡ್ತಾಯಿದ್ದಾರೆ. ಸುಮಾರು 3ರಿಂದ 4 ಲಕ್ಷ ರೂಪಾಯಿ ಪರ್ ಬೆಳೆಗೆ ಕೂಡ ಅವರು ತರುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಉತ್ತಮವಾಗಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. ಆಮೇಲಿಂದ ರೇಷ್ಮೆ ಹುಳು ಸಾಕಾಣಿಕೆ ಸಲಕರಣೆಗಳು ಬರ್ತವೆ. ಅವಕ್ಕೆ ಚಂದ್ರಿಕೆ ಅಂತ ಕೊಟ್ಟಿದ್ದೆವು. ಆಮೇಲಿಂದ HD ಪಂಪ್ ಅಂತ ಕೊಟ್ಟಿದ್ದೆವು, ಸೋಲಾರ್ ಕೊಟ್ಟಿದ್ದೆವು. ಆಮೇಲಿಂದ ನಿರಂತರ ಸಹಾಯಧನ ನೀಡುವಂಥ ಯೋಜನೆ ಇದೆ. ಕೆಲವೊಂದು ರೇಷ್ಮೆ ಹುಳು ಸಾಕಾಣಿಕೆ ಚಾಕಿ ಸಾಕಾಣಿಕೆ ಸಹಾಯಧನ ಅಂತ 1,000 ರೂಪಾಯಿ ಒಂದು 100 ಮರಿ ಕೊಡ್ತಿದ್ದೆವು. ಆಮೇಲಿಂದ ಪ್ರೋತ್ಸಾಹಧನ ಅಂಥೇಳಿ 30 ರೂಪಾಯಿ ಕೊಡ್ತಾ ಇದ್ದೆವು. ಆಮೇಲಿಂದ ದೂರದ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಾಕ ಒಂದು kg 10 ರೂಪಾಯಿ ಹಂಗೆ ಅದನ್ನು ನಿರಂತರ ಸಹಾಯಧನ ನೀಡುವಂಥ ಇದೊಂದು ಸಹಾಯಧನ ಇಲ್ಲಿವರೆಗೂ ಕೊಟ್ಟಿದ್ದೆವು. ಅವರು ತುಂಬ ಹ್ಯಾಪಿಯಾಗಿದ್ದಾರೆ ರೇಷ್ಮೆ ವ್ಯವಸಾಯ ಮಾಡಿ. ಇಡೀ ಕುಟುಂಬಕ್ಕೆ ಒಳ್ಳೆ ಒಂದು ಆದಾಯ ಕೊಡುವಂಥ ಒಂದು ಆರ್ಥಿಕ ಬೆಳೆ ಅಂತ ನಾನು ಹೇಳ್ಬೋದು.